ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ. ಸೊ 2 ದಿವಸದಿಂದ ಲೈವ್ ಬಂದಿದೆ, ವಿಡಿಯೋ ಮಾಡಲಿಲ್ಲ. ಆರು ಲೈವ್ ಆಗ್ತು ಪಕ್ಕ ಹತ್ಲಾರ್ದಕ್ಕೆ ಮತ್ತೆ ಬ್ಯಾಕ್ ಟು ದ ವಿಡಿಯೋ ಅವರ್ ಡೆನ್ ಅಂತ ಹೇಳ್ಬೇಕು. ಬಂದಿದ್ದು ಸಾದಾ ವಿಡಿಯೋದಂತ್ರ ಅಲ್ಲ, ಅದು ಬಂದಿದ್ದು ಮತ್ತೆ ಬೆಂಗಳೂರು ಬುಲ್ಸ್ ನ ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಅದೇನ ತಿಳ್ಕೊಂಡು ನೀವು ವಿಡಿಯೋನ ಕೊನೆಯವ್ರು ನೋಡ್ಲಾಗಬೇಕು. ಹಂಗ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ಬೇಕು, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಒಂದು ಹಿಂಟ್ ಕೊಡ್ತೀನಿ, ಏನಪ್ಪಾ ಅಂದ್ರೆ ಅದು ಒಂದು ಅರ್ಥ ಆಯ್ತಾ, ಮುಂದೆ ಹೇಳ್ತು ಕೇಳ್ರಿ. ಈಗ ಓಕೆ, ವಿಡಿಯೋ ಸ್ಟಾರ್ಟ್ ಐತಿ. ಈ ಅಪ್ಡೇಟ್ ಯಾವ್ದು ಬೆಂಗಳೂರು ಬುಲ್ಸ್ ಬಗ್ಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಯ್ತಾ. ಮುಂದೆ ನೀವು ಜರ್ಸಿ ನೋಡ್ರಿ ಅಂತ ಮೊದಲ ಗೊತ್ತಾಗಿರತ್ತೆ ಯಾವ ಅಪ್ಡೇಟ್ ಅಂತ ಹೇಳಿ. ಭಾಳ ಹೇಳಕ್ ಹೋಗಲ್ಲ, ಇದು ಬೆಂಗಳೂರು ಬುಲ್ಸ್ ನ ಜರ್ಸಿ ಅಪ್ಡೇಟ್. 2025 PKL ಸೀಸನ್ 12ಕ್ಕೆ ಬೆಂಗಳೂರು ಬುಲ್ಸ್ ಜರ್ಸಿನ ರಿವೀಲ್ ಮಾಡ್ಯಾರ. ಅಂದ್ರೆ ಏನೈತಿ, ಒಫಿಷಿಯಲ್ ನಮ್ ಜರ್ಸಿ ಇದೆ ಇವ್ರೇನೋ ಫೋಟೋ ಹಾಕೊಂಡಿಲ್ಲ ಅಕೌಂಟ್ನಾಗ. ಸೊ ಅದು ಒಂಥರ ಲೀಕ್ ಆಗಿತ್ತ ಹೇಳ್ಬೇಕು. ಲೀಕ್ ಆಗಕ್ಕೆ ಜಗತ್ ಜಾಹೀರ್ ಆಗೈತಿ ಈಗ ಎಲ್ಲ ಕಡೆ, ಆಲ್ಮೋಸ್ಟ್ ಎಲ್ಲ ಪೇಜ್ನ ಹತ್ರ ಗೊತ್ತಾಗೈತಿ ಈ ಜರ್ಸಿ ಹೆಂಗೈತಿ. ಆ ಜರ್ಸಿ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡ್ಲಾಕ್ ಬಂದೇನೆ. ಹಂಗೆ ಜರ್ಸಿ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೆಂಗ ಡಿಫರೆಂಟ್ ಐತೋ ಏನು ಸೇಮ್ ಐತೋ ಹಂಗ ಈ ಜರ್ಸಿ ನನಗೆ ಹೆಂಗ ಅನ್ಸತ್ತೆ ಈ ವಿಡಿಯೋದ ಫುಲ್ ಹೇಳ್ತೀನಿ. ಅದಕ್ಕೆ ವಿಡಿಯೋನ ಕೊನೆವ್ರು ನೋಡಿ ಹಂಗೆ. ಓಕೆ, PKL 2025 ಬೆಂಗಳೂರು ಬುಲ್ಸ್ ಹೊಸ ಕೋಚು ಮತ್ತು ಹೊಸ ಕ್ಯಾಪ್ಟನ್ ಡಿಸೈಡ್ ಆಗಿಲ್ಲ, ನೋಡುವ ಯಾರು ಹಾಕಾರ ಗೊತ್ತಿಲ್ಲ. ಹೊಸ ಕೋಚು, ಹೊಸ ಟೀಮು, ಯಂಗ್ ಟೀಮ್, ಹೊಸ ಯುಗ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಬೇಕು ಬೆಂಗಳೂರು ಬುಲ್ಸ್ ಒಳಗ. ಹಂಗ ಹೊಸ ಯುಗದೊಳಗ ನಮ್ ಬೆಂಗಳೂರು ಬುಲ್ಸ್ ಟೀಮ್ ಅಂತೂ ಸಖತ್ತಾಗಿ ಪ್ರಾಕ್ಟೀಸ್ ಅಂತೂ ಮಾಡತ್ತಾರ. ಪ್ರಾಕ್ಟೀಸ್ ಕ್ಯಾಂಪ್ ಒಳಗೆ ಸಖತ್ತಾಗಿ ಆಡ್ಲತ್ತಾರ. ಒಂದು BC ರಮೇಶ್ ಅವರು ಆಸ್ ಅ ಕೋಚ್ ಆಗಿ ಪಕ್ಕ ಜಾಯ್ನ್ ಆಗ್ಯಾರ. ಜಾಯ್ನ್ ಆದ್ರೆ ಏನೈತಿ, ಟೀಮ್ ಜೋಡಿ ಪ್ರಾಕ್ಟೀಸ್ಗೆ ಅದು ಗೈಡ್ ಮಾಡ್ಲತ್ತಾರ. ಹಂಗೆ ಏನೈತಿ, ಅವ್ರನ್ನೇ ನಮ್ಮ ಜೀವ ಕುಮಾರ್ ಅವರು ಅದಾರು ಆಸ್ ಅಸಿಸ್ಟೆಂಟ್ ಕೋಚ್ ಆಗಿ, ಅವರು ನಮ್ಮ ಟೀಮ್ ಜೋಡಿ ಅದಾರು. ಹಂಗ ನಮ್ಮ ಟೀಮ್ನಾಗ ಅಷ್ಟು ಸ್ಟಾರ್ಸ್ ಬಂದಾಗೈತಿ. ಈಗ ಎಲ್ಲರೂ ಬಂದ್ರು. ಅದು ಅಂಕುಶ್ ಶಾಟಿ ಆಗಿರ್ಬೋದು, ಯೋಗೇಶ್ ದೇ ಅಂದ್ರೆ ಎಲ್ಲರೂ ಬಂದಾಯ್ತು. 1 to 8 ಆಪ್ಷನ್ 8 ಬಂದಿತ್ತು ಅಂದ್ರೆ ಅಟ್ರು ಪ್ಲೇಯರ್ಸ್ ಬಂದಿದ್ದಾಯ್ತು ಬೆಂಗಳೂರು ಬುಲ್ಸ್ ಟೀಮ್ನಾಗೆ. ಸದ್ಯಕ್ಕೆ ಇನ್ನೇನೈತಿ, ಮ್ಯಾಚ್ ಪ್ರಾಕ್ಟೀಸ್ ನಡೀಲತ್ತೈತಿ ಈಗ ಪ್ರಾಕ್ಟೀಸ್ ಕ್ಯಾಂಪ್ ಒಳಗ. ಓಕೆ, ಹಂಗ ಈಗ ಜರ್ಸಿ ನೀವು ಈ ಕಡೆ ನೋಡ ಹಾಕೇನಿ. ಜರ್ಸಿ ಲಾಂಚ್ ಆಗಿದ್ದು. ಈ ವರ್ಷ ಜರ್ಸಿ ಹೆಂಗೈತಿ ಈ ಕಡೆ ನೋಡ್ಬೋದು. ಏನಂದ್ರೆ ಏನು ಹೊಸ ಜರ್ಸಿ ತಂದಂಗ ಇಲ್ಲಿ ನೀವು ಇದಕ್ಕಾರ ಇದು ಹೊಸ ಜರ್ಸಿ ಅಲ್ವೇ ಅಲ್ಲ. ಏನು ಹೋದ ವರ್ಷ ಜರ್ಸಿನ ಈ ವರ್ಷ ಕಂಟಿನ್ಯೂ ಮಾಡ್ಯಾರ. ಆದ್ ನೀವು ತಿಳ್ಕೊಂಡ್ರಿ, ಹಂಗೆಲ್ಲ ತಿಳ್ಕೊಂಡ್ರಿ ನೀವು ವರ್ಷ ಹೊಸ ಜರ್ಸಿನಾಗ ಮಾಡ್ಬೇಕು. ಹೊಸ ಜರ್ಸಿ ಮಾಡ್ಲಿಕ್ಕೆ ಅದ್ರ ರೂಲ್ಸ್ ಐತತ್ ಏನಿಲ್ಲ. ನೀವು ಹೊಸ ಜರ್ಸಿನ ಕಂಟಿನ್ಯೂ ಮಾಡ್ಬೋದು. ಇಲ್ಲಕ್ಕ ನಿಮ್ದು ಏನು ಕ್ರಿಯೇಟಿವಿಟಿ ಇತ್ತ ಹೊಸ ಹಳಿ ಜರ್ಸಿನ ಕಂಟಿನ್ಯೂ ಮಾಡ್ಬೋದು. ಅಥವಾ ನಿಮ್ದು ಏನು ಹೊಸ ಕ್ರಿಯೇಟಿವಿಟಿ ಇತ್ತಂದ್ರೆ ನಿಮ್ಗೆ ಏನು ಬದಲಾವಣೆ ಮಾಡ್ಬೇಕಾಯ್ತಾರ ಕ್ರಿಯೇಟ್ ಮಾಡ್ಕೋಬಹುದು ಹೊಸದು. ಆದ್ರೆ ಇಲ್ಲಿ ಯಾವ್ದು ಕ್ರಿಯೇಟಿವಿಟಿ ತೋರ್ಸ್ಲಕ್ಕೂ ಇಲ್ಲ, ಹೊಸ ತರ ಮಾಡಕ್ ಹೋಗಿಲ್ಲ ಬೆಂಗಳೂರು ಬುಲ್ಸ್. ಆಸ್ ಇಟ್ ಈಸ್ ಹೋದ ವರ್ಷ ಜರ್ಸಿ ಏನಿತ್ತು ಅದೇ ಜರ್ಸಿನ ಈ ಸಲ ಮತ್ತೆ ಕಂಟಿನ್ಯೂ ಮಾಡೈತೆ ಅಂತ ಹೇಳ್ಬೇಕು ಬೆಂಗಳೂರು ಬುಲ್ಸ್. ಇಸ್ ಗುಡ್ ಅಂತ ಹೇಳ್ಬೇಕು. ಸುಳ್ಳ ಹಾಕ್ರಿ, ಹೊಸ ಜರ್ಸಿ ಮೈಂಡ್ ಮತ್ತ ಆದತ್ತು ಇದತ್ತು ಮಂಡ 101 ದಗದ ಮಾಡೋ ಬಲ್ಲಿ ಸುಮ್ಮ ಹಳಿ ಜರ್ಸಿ ಒಳಗೆ ಇರ್ನು. ಹಳಿ ಜರ್ಸಿ ಒಳಗೆ ಹೊಸ ಅದನ್ನ ಟೈಮ್ ಇಲ್ಲಿ ಏನೈತಿ ಪ್ರಾಕ್ಟೀಸ್ ಒಳಗೆ ಕ್ರಿಯೇಟ್ ಮಾಡೋದು. ಹಂಗೇನ್ ಮಾಡಿ ಇದು ಪ್ಲೇಯರ್ಸ್ ಜರ್ಸಿ ಮಾಡ್ತಾರ ತನಕ ಹೋಗ್ಬಿಡ್ರಿ. ಈಗ ಹಳಿ ಜರ್ಸಿ ಇದ್ರ ಒಂಥರ ಹಳಿ ಜರ್ಸಿ ಮಸ್ತಾಗಿತ್ತು. ಆದ್ರೆ ಏನಿದಿಲ್ಲ ಸ್ವಲ್ಪ ಲಕ್ ಇರ್ಲಿಲ್ಲ ಅಷ್ಟ. ಆದ್ರೆ ಹಳಿ ಜರ್ಸಿಗಿಂತ ಪರ್ಫಾರ್ಮೆನ್ಸ್ ಬರ್ಬಾರ್ದು ಅಷ್ಟೇ. ನಂಗೆ ಅದ ಒಂದು ಅಂಜಿಕೆ ಐತಿ. ಅದಕ್ಕಾರ ಹಳಿ ಜರ್ಸಿ ಒಳಗೆ ಬೆಂಗಳೂರು ಬುಲ್ಸ್ ಮರಿಬೇಕಾದ ಸೀಸನ್ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ ಅಂತೂ ಹೋದ ವರ್ಷ. ಆದ್ರೆ ಈ ವರ್ಷ ಆ ತರ ಹಳಿ ಜರ್ಸಿ ಹಾಕೊಂಡ್ ಈ ಸಲ ಆ ತರ ಪರ್ಫಾರ್ಮೆನ್ಸ್ ಕೊಡ್ಬೇಡ್ರಿ ಅನ್ನೋದು ಅಷ್ಟೇ. ಆದ್ರೆ ಇಲ್ಲ, ಇದಕ್ಕರ ಈ ಸಲ ನಮ್ ಕೋಚ್ BC ರಮೇಶ್ ಅವ್ರು ಹೇಳ್ಯಾರು, ಈ ಸಲ ಟೀಮ್ ಪಕ್ಕ ನಾಕ್ಔಟ್ಸ್ ತಕಾರೆ ಬೇಕಾದ್ರೆ ಹೋಗೋದ್ ಅಂತ ಹೇಳ್ಯಾರು. ನನಗೆ ಭರೋಸೆ ಐತಿ ಎಟ್ ಬೇಕ ನಮ್ ಟೀಮ್ ಸಖತ್ತಾಗಿ ಮಾಡುತ್ತೆ ಅಂತ ಹೇಳ್ಯಾರು ಕೋಚ್ BC ರಮೇಶ್ ಅವರು. ಇದಕ್ಕೆ ಟೀಮ್ ಹಂಗೆ ಪಿಕ್ ಮಾಡಿವ್ ನಾವು ಆಪ್ಷನ್ದಾಗ. ಒಂದೊಂದ ಕ್ಯಾಟಗರಿಗೆ ಇಬ್ಬಿಬ್ರು 3 ಪ್ಲೇಯರ್ ಬ್ಯಾಕಪ್ ಅದಾರು. ಅದ್ರ ಮಧ್ಯೆ ಯಾವ ಅಂಜೋ ಅವಶ್ಯಕತೆ ಇಲ್ಲ. ನಮ್ಮ ಟೀಮ್ ಈ ಸಲ ಭಾರಿ ಮಾಡೋದೈತೆ. ಕೋಚ್ BC ರಮೇಶ್ ಅವರು ನಮಗೇನೈತಿ ಭರೋಸೆ ಕೊಟ್ಟಾರು. ಹಂಗ ಆಕಾಶ್ ಹಿಂದೇನೋ ಈ ಸಲ ಕಪ್ ನಮ್ದು ಐತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರು. ಇದನ್ನೆಲ್ಲ ನೋಡ್ರೆ ನಮ್ಗೆ ಭರೋಸೆ ಅಂದ್ರೆ ಬರೋದ್ ಬೇಕಾದಂಗ ಟೀಮು ಸಖತ್ತಾಗೈತಿ. ಅದಕ್ಕೆ ಈ ಕಡೆ ನೋಡತ್ರಿ ನೀವು, ಒಟ್ಟ ಏನು ಪರ್ಕಿಲ್ರಿ. ಸೀಸನ್ 11ಕ್ಕೆ ಸೀಸನ್ 12ಕ್ಕೂ ಹಂಗೈತಿ. ನಾನು ಹುಡುಕ್ಯಾಡಿ ಎಲ್ಲಿರೇ ಸ್ವಲ್ಪ ವ್ಯತ್ಯಾಸ ಡಿಫರೆನ್ಸ್ ಏನಾರ ಕಾಣಿಸ್ತದೆ, ಎಲ್ಲಿ ಕಾಣಿಸ್ಲತ್ತಿಲ್ಲ ನಂಗೆ ಡಿಫರೆನ್ಸ್ ಅಂತೂ. ಯಾಸ್ ಇಟ್ ಇಸ್ ಸೇಮ್ ಜರ್ಸಿ ಹೆಂಗೆ ಈ ಸಲ ಅದೈತಿ. ಏನ ನಮ್ಮ ಬೆಂಗಳೂರು ಬುಲ್ಸ್ ಅವರು ಅಂದಾರ ಕಾಣಿಸ್ತೈತಿ. ಯಾವ್ದೇ ಜರ್ಸಿ ಬದಲಾವಣೆ ಇಲ್ಲ, ಏನ್ ಬೇಕಾದ್ರೆ ಮಾಡೋದು ಬೇಕಾಗಿಲ್ಲ. ಪ್ರಾಕ್ಟೀಸ್ ಮಾಡೋಣ, ಸೀದಾ ಆಡೋಣ. ಇದು ಒಂದೇ ನಮ್ ಧ್ಯೇಯ ಮಂತ್ರ. ಈ ಸಲ ಪಕ್ಕ ಏನೋ ಮಾಡಕ್ ಕಾಣಿಸ್ತಾರ ಬುಲ್ಸ್. ನನಗಂತೂ ಭರೋಸೆ ಐತಿ. ನೋಡುವ ಏನ್ ಮಾಡ್ತಾ ಈ ಸೀಸನ್ ಐತಿ 8 ದಿನ ಓದೈತಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಐತೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.